ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ಈ ಫ್ಲೈಯಿಂಗ್ ಕೀಸ್ನ ಕೊಡುವಂಥದ್ದು ಒಂದು ಸೆಲೆಬ್ರೇಷನ್ ಏನಿದೆ ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಗ್ಬಿಟ್ಟಿದೆಯಲ್ಲ ಅವರು ಈ IPL ಅಲ್ಲಿ. ಅದೇನೋ ಫೈನ್ ಅಂತ ಹಾಕ್ತಾರೆ, ಆಮೇಲೆ ಅದೇನೋ ಅಫೆನ್ಸ್ ಅಂತ ಕರೀತಾರೆ, ಆಮೇಲೆ ಬ್ಯಾನ್ನು ಮಾಡ್ತಾರೆ, ಆಮೇಲೆ ಮತ್ತೆ ಅದೇ ಪ್ಲೇಯರ್ ಬಂದ್ಬಿಟ್ಟು ತಿರ್ಗಾ ಫ್ಲೈಯಿಂಗ್ ಕೀಸ್ನ ಕೊಡ್ತಾರೆ. ಏನು ಗುರು ಅರ್ಥನೇ ಆಗ್ತಿಲ್ವಲ್ಲ ನಮಗೆ. ಏನು ಬ್ಯಾನ್ ಅಂದ್ರೆ ಏನು ಭಯನೇ ಇಲ್ವಾ, ಅಥವಾ ಅಫೆನ್ಸ್ ಅಂದ್ರೆ ಏನು ಭಯನೇ ಇಲ್ವಾ, ಫೈನ್ ಅಂದ್ರೆ ಏನು ಭಯನೇ ಇಲ್ವಾ? ಆ ಥರ ಆಗೋಗ್ಬಿಟ್ಟಿದೆಯಲ್ಲ ಗುರು IPL. ಈ ಕಡೆ ವಿರಾಟ್ ಕೊಹ್ಲಿಗೆ ಒಂದು ನ್ಯಾಯ, ಈ ಕಡೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ, ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ. ಇದನ್ನ ಎಲಾಬೊರೇಟ್ ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು ನಿಮಗೆ ಅಂತಾನೆ ಬಂದಿರೋದು. ಏನಕ್ಕೆ ವಿರಾಟ್ ಕೊಹ್ಲಿ ಬ್ಯಾನ್ ಇಲ್ಲ, ಏನಕ್ಕೆ ವಿರಾಟ್ ಕೊಹ್ಲಿನ ಬ್ಯಾನ್ ಮಾಡಿಲ್ಲ ಅಂತ ಕೇಳಿದ್ರೆ, ನೀವು ವಿರಾಟ್ ಕೊಹ್ಲಿ RCB ವರ್ಸಸ್ GT ಮ್ಯಾಚಲ್ಲಿ ಅವರು ಕೂಡ ಒಂದು ಫ್ಲೈಯಿಂಗ್ ಕೀಸ್ ಕೊಡುವಂಥದ್ದನ್ನ ಮಾಡಿದ್ರು. ಶಾರುಖ್ ಖಾನ್ ಅವ್ರನ್ನ ರನ್ಔಟ್ ಮಾಡ್ತಾ ಇದ್ದಂಗೆ ಅವರು ಕೂಡ ಒಂದು ಫ್ಲೈಯಿಂಗ್ ಕೀಸ್ನ ಕೊಟ್ಟರು. ಸೊ ಇದು ಆರ್ಟಿಕಲ್ 2.5 IPL ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಇದು ತಪ್ಪಿಲ್ಲ ಅಂತ ಕಾಣಿಸುತ್ತೆ. ವಿರಾಟ್ ಕೊಹ್ಲಿಗೆ ಮಾತ್ರ ತಪ್ಪಿಲ್ಲ ಅಂತ ಕಾಣಿಸುತ್ತೆ. ಹರ್ಷಿತ್ ರಾಣಾ ಮಾಡಿದ್ರೆ ಮಾತ್ರ ತಪ್ಪು, ವಿರಾಟ್ ಕೊಹ್ಲಿ ಮಾಡಿದ್ರೆ ತಪ್ಪಿಲ್ವಾ ಅಂತ ಕೇಳ್ತೀರಾ ಇವಾಗ. ಸೊ ಯಾವುದೇ ಅಪ್ಡೇಟ್ ಬಂದಿಲ್ಲ. ವಿರಾಟ್ ಕೊಹ್ಲಿ ಫೈನ್ ಹಾಕ್ಬೋದು, ವಿರಾಟ್ ಕೊಹ್ಲಿಗೆ ಇನ್ನೂ ಸಹ ಹಾಕ್ಬೋದು BCCI ಅವರು, ಬಟ್ ಇನ್ನೂ ಸಹ ಹಾಕಿಲ್ಲ ಅವರು. ಇದೇನಂತ ಒಂಥರ ಎದುರಾಳಿನ ಪ್ರವೋಕ್ ಮಾಡುವಂಥ ಗೆಸ್ಚರ್ ಏನಲ್ಲ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಎದುರಾಳಿನ ಪ್ರವೋಕ್ ಮಾಡೋದು ಅಂದರೆ ಇವಾಗ ಆಪೋನೆಂಟ್ ಬ್ಯಾಟ್ರನ್ನ ಫುಲ್ಲು ಒಂಥರ ರೊಚ್ಚಿಗೆ ಎಪ್ಸೋದು, ಉರ್ಸೋದು, ಆ ಥರ ಎಲ್ಲ ಮಾಡುವಂಥ ಸಿನಾರಿಯೋ ಏನಾದ್ರು ಬಂತು ಅಂತ ಅಂದಾಗ ಮಾತ್ರ ಇದು ಗಣನೆಗೆ ಬರುತ್ತೆ ಅಂತ ಕಾಣಿಸುತ್ತೆ. ವಿರಾಟ್ ಕೊಹ್ಲಿ ಅವರು ಆ ಒಂದು ಫ್ಲೈಯಿಂಗ್ ಕೇಸ್ನ ಏನು ಕೊಟ್ಟರು, ಔಟ್ ಆಗ್ತಾ ಇದ್ದಂಗೆ, ರನ್ಔಟ್ ಆಗ್ತಾ ಇದ್ದಂಗೆ ಅದು ಎದುರಾಳಿನ ಕೆಣಕೋ ಥರ ಇರಲಿಲ್ಲ ಅಂತ ಕಾಣಿಸುತ್ತೆ. ಮ್ಯಾಚ್ ರೆಫ್ರಿ ಕಣ್ಣಿಗೆ, ಮ್ಯಾಚ್ ರೆಫ್ರಿನ ಇದನ್ನು ನಿರ್ಧಾರ ಮಾಡೋದು. ಸೊ ಅವ್ರಿಗೇನೋ ಅನಿಸಿಲ್ಲ ಅಂತ ಕಾಣಿಸೋದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರಿಗೆ ಫೈನ್ ಹಾಕಿಲ್ಲ. ವಿರಾಟ್ ಕೊಹ್ಲಿಗೆ ಆಗಲೇ ಒಂದು ಅಫೆನ್ಸ್ ಆಗಿದೆ, ಗೊತ್ತಿರೋ ಹಾಗೆ ನನಗೆ. ಅಂಪೈರ್ ಮೇಲೆ ಜಗಳಾಡಿದ್ರು, ಗ್ರೀನ್ ಜರ್ಸಿ ಹಾಕೊಂಡಾಗ ಆ ಮ್ಯಾಚಲ್ಲಿ ಅಂಪೈರ್ ಮೇಲೆ ಜಗಳಾಡಿದ್ರು, ಡಿಸಿಷನ್ ಕರೆಕ್ಟಾಗಿ ಮಾಡಿಲ್ಲ, ನೀವು ನಾನು ಔಟ್ ಇಲ್ಲ ಅಂತೂ ಇದು ಅಂತೆಲ್ಲ ಕಿರ್ಚಾಡ್ ಕೂಗಾಡ್ಕೊಂಡು ಹೋಗಿದ್ರು. ಅವಾಗ 100% ಆಫ್ ದ ಮ್ಯಾಚ್ ಫೀಸ್ನ ಫೈನಾಗಿ ಹಾಕಿದ್ರು. ಲೆವೆಲ್ 2 ಅಫೆನ್ಸ್ ಆಯ್ತಲ್ಲ ಗುರು, 2 ಅಫೆನ್ಸ್ ಆಯಿತು ಅಂದರೆ ಬ್ಯಾನ್ ಮಾಡ್ತಾರಲ್ವ. ಹರ್ಷಿತ್ ರಾಣಾ ಆಲ್ರೆಡಿ 2 ಅಫೆನ್ಸ್ ಮಾಡ್ಬಿಟ್ಟು ಒಂದು ಮ್ಯಾಚ್ ಸಸ್ಪೆಂಡ್ ಆಗಿದ್ರು, ಒಂದು ಮ್ಯಾಚ್ ಬ್ಯಾನ್ ಆಗಿದ್ರು, ಆಮೇಲೆ ಮತ್ತೆ ಬಂದರು ವಾಪಸ್ಸು, ಮತ್ತೆ ಆಕ್ಷನ್ ಮಾಡ್ತಾರಲ್ಲ. ಏನು ಗುರು ಅರ್ಥನೇ ಆಗ್ತಿಲ್ಲ ನಮಗೆ ಅನ್ನೋ ಥರ ಎಲ್ಲ ಕೇಳ್ತಿದ್ದಾರೆ ಇವಾಗ. ಹರ್ಷಿತ್ ರಾಣಾ ಅವರು ಏನಕ್ಕೆ ಬ್ಯಾನ್ ಆಗಿದ್ರು ಅಂತಂದರೆ, ಒಂದೇ ಆರ್ಟಿಕಲ್ನ ಇವರು 2 ಸಲ ವೈಲೇಟ್ ಮಾಡಿದ್ರು, 2 ಸಲ ಇವರು ಬ್ರೀಚ್ ಮಾಡಿದ್ರು, ಅದಕ್ಕೋಸ್ಕರ ಬ್ಯಾನ್ ಆಗಿದೆ. ಇಲ್ಲಿ ವಿರಾಟ್ ಕೊಹ್ಲಿ ಇನ್ನೂ ಸಹ ಬ್ರೀಚ್ ಮಾಡಿದ್ರಂತ ಯಾವುದೇ ಅಪ್ಡೇಟು ಬಂದಿಲ್ಲ. ಬಟ್ ಅಕಾರ್ಡಿಂಗ್ ಟು IPL ರೂಲ್ಸು, ನಾನು ಒಂಥರ ಲಾಯರ್ ಥರ ಮಾತಾಡ್ತಿದ್ದೀನಿ ಇವಾಗ. ಅಕಾರ್ಡಿಂಗ್ ಟು IPL ರೂಲ್ಸು ಆರ್ಟಿಕಲ್ 7.3 ಹೇಳುತ್ತಂತೆ, ಒಂದೇ ಆರ್ಟಿಕಲ್ನ ಬ್ರೀಚ್ ಮಾಡಿದ್ರೆ, ಒಂದೇ ಆರ್ಟಿಕಲ್ನ ಪದೇ ಪದೇ ವೈಲೇಟ್ ಮಾಡಿತ್ತು ಅಂದರೆ, ಒಂದೇ ರೂಲ್ನ ಪದೇ ಪದೇ ವೈಲೇಟ್ ಮಾಡಿತ್ತು ಅಂದರೆ, 2ನೇ ಸಲ ವೈಲೇಟ್ ಮಾಡ್ತು ಅಂದರೆ ಅವಾಗ ಮಾತ್ರ ಬ್ಯಾನ್ ಆಗ್ತಾರೆ ಅಂತ. ಇಲ್ಲಿ ವಿರಾಟ್ ಕೊಹ್ಲಿ ವೈಲೇಟ್ ಮಾಡೋದು ಫಸ್ಟ್ ರೂಲ್ ಆಗೋದಂದರೆ ಅದು ಅಂಪೈರ್ ಜೊತೆ ಜಗಳಾಡೋದೇನಿದೆ ಅದು ಆರ್ಟಿಕಲ್ 2.8 ಬರುತ್ತೆ. ಇದು ಪ್ಲೇಯರ್ನ ಪ್ರವೋಕ್ ಮಾಡೋದು ಆರ್ಟಿಕಲ್ 2.5 ಬರುತ್ತೆ. ವಿರಾಟ್ ಕೊಹ್ಲಿಗೆ 2.5 ದಿನ ಬಂದಿಲ್ಲ, ಬಂದ್ರೂ ಸಹ ಅವ್ರು ಬ್ಯಾನ್ ಆಗೋದಿಲ್ಲ. ಏನಕ್ಕೆ ಅಂದರೆ ಆರ್ಟಿಕಲ್ 2.5ನ ಅವ್ರು ಒಂದೇ ಸಲ ವೈಲೇಟ್ ಮಾಡ್ದಂಗೆ ಆಗುತ್ತೆ, ಒಂದೇ ಸಲ ಅದನ್ನು ಕೋಡ್ ಆಫ್ ಕಂಡಕ್ಟ್ನ ಬ್ರೀಚ್ ಮಾಡ್ದಂಗೆ ಇರುತ್ತೆ. 2 ಸಲ ಬ್ರೀಚ್ ಮಾಡಿದ್ರೆ ಹರ್ಷಿತ್ ರಾಣಾ ಅವರು ಮಯಾಂಕ್ ಅಗರ್ವಾಲ್ ಜೊತೆಗೆ ಒಂದ್ಸಲ ಫ್ಲೈಯಿಂಗ್ ಕೇಸ್ ಕೊಟ್ಬಿಟ್ಟು ಏನೇನೋ ಒಂಥರ ಸೀನ್ ಮಾಡ್ಕೊಂಡಿದ್ರು. ಆಮೇಲೆ ಅಭಿಷೇಕ್ ಬೋರಲ್ ಅವರು ಔಟ್ ಆದಾಗ ಅದೊಂದು ಫ್ಲೈಯಿಂಗ್ ಕೇಸ್ ಕೊಡೋಕೆ ಹೋಗ್ಬಿಟ್ಟು ಅದನ್ನು ಕೂಡ ಇರಿಟೇಷನ್ ಆಗುತ್ತೆ, ಎದುರಾಳಿನ ಪ್ರವೋಕ್ ಮಾಡೋ ಥರ ಅಂತ ಅಂದ್ಕೊಂಡು ಅದನ್ನು ಕೂಡ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಬ್ಯಾನ್ ಮಾಡಿ 2 ಸಲ ಮಾಡಿದರೆ 2.5ನ ಬ್ರೀಚ್ ಮಾಡಿದ್ದಾರೆ ಅಂತ. ಇಲ್ಲಿ ವಿರಾಟ್ ಕೊಹ್ಲಿ 2 ಸಲ ಇನ್ನೂ ಮಾಡಿರಲ್ಲ, ಇನ್ಫ್ಯಾಕ್ಟ್ 1 ಸಲನೂ ಕೂಡ ಮಾಡಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅಂತ ಕಾಣಿಸುತ್ತೆ ಗುರು, ವಿರಾಟ್ ಕೊಹ್ಲಿನೇ ಫ್ಲೈಯಿಂಗ್ ಕೇಸ್ ಕೊಟ್ಟಿದ್ರಲ್ಲಿ ಮೊನ್ನೆ ಮ್ಯಾಚಲ್ಲಿ. ನಾನಿಲ್ಲಿ ಫ್ಲೈಯಿಂಗ್ ಕೇಸ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತಲ್ಲ, ಬದನೆಕಾಯಿ ನಾನು ನೋಡ್ತೀನಮ್ಮ ಏನು ರೂಲ್ಸ್, ಬದನೆಕಾಯಿ ರೂಲ್ಸ್ ಇದು. KL ರಾಹುಲ್ ಔಟ್ ಆದಾಗ ಮತ್ತೆ ಫ್ಲೈಯಿಂಗ್ ಕೀಸ್ನ ಕೊಟ್ಟಿದ್ದು ಹರ್ಷಿತ್ ರಾಣಾ ಅವ್ರು ಬಂದ್ಬಿಟ್ಟು. ನಿಜಾಲೂ ಫ್ಲೈಯಿಂಗ್ ಕೀಸ್ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಸೀನ್ ಮಾಡಿದೆ. ವಿರಾಟ್ ಕೊಹ್ಲಿಗೆ ಒಂದು ನ್ಯಾಯ ಆಗುತ್ತೆ, ನನಗೊಂದು ನ್ಯಾಯ ಆಗುತ್ತಾ, ನಾನು ಏನು ಪ್ರವೋಕ್ ಮಾಡ್ತಾ ಇಲ್ಲ, ಅಲ್ಲಿ KL ರಾಹುಲ್ ಔಟ್ ಆಗೋದ್ರಲ್ವ, ನಾನು ಒಂದು ಫ್ಲೈಯಿಂಗ್ ಕೀಸ್ ಕೊಡ್ತೀನಿ, ಅದು ಹೆಂಗೆ ನನಗೆ ಫೈನ್ ಹಾಕ್ತಾರೆ, ಅದು ಹೆಂಗೆ ನನ್ನನ್ನು ಬ್ಯಾನ್ ಮಾಡ್ತಾರೆ ನಾನು ನೋಡ್ಬಿಡ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಆ ಥರ ಸೆಲೆಬ್ರೇಟ್ ಮಾಡಿದರೆ ನಾವು ಅವರಿಂದ ಮೋಟಿವೇಶನ್ ತೊಗೊಂಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು ಇಲ್ಲಿ ಅನ್ನೋ ಥರ ರಿಪೀಟ್ ಮಾಡಿದ್ರು ಗುರು ಹರ್ಷಿತ್ ರಾಣಾ ಅವರು. ಇಲ್ಲಿ ವಿರಾಟ್ ಕೊಹ್ಲಿಗೆ ಒಂದು ನ್ಯಾಯ ಆಗುತ್ತೆ, ಇವ್ರಿಗೊಂದು ನ್ಯಾಯ ಆಗುತ್ತೆ ಅಂತಲೇ ಅವ್ರ ತಲೆಯಲ್ಲಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಲೆಬ್ರೇಷನ್ ಮತ್ತೆ ರಿಪೀಟ್ ಮಾಡಿದ್ದಾರೆ. ಅವ್ರು ಏನಕ್ಕೆ ರಿಪೀಟ್ ಮಾಡಿದ್ರು ಅಂತಂದ್ರೆ ಒಂದೇ ಧೈರ್ಯದ ಮೇಲೆ, ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಫೈನ್ ಬಿದ್ದಿಲ್ಲ, ವಿರಾಟ್ ಕೊಹ್ಲಿಗೆ ನೀನು ಬ್ರೀಚ್ ಮಾಡಿದ್ಯಾ ಅವರು ಅಫೆನ್ಸ್ ಮಾಡಿದ್ಯಾ ಅಂತ ಏನೋ ಹೇಳಿಲ್ಲ, ಅದಕ್ಕೋಸ್ಕರ ಅವರು ಕೂಡ ಒಂದು ಫ್ಲೈಯಿಂಗ್ ಕೇಸ್ನ ಕೊಟ್ಟರು. ಲಿಟ್ರಲಿ ಇವರು ಈ ಫ್ಲೈಯಿಂಗ್ ಕೀ ಸೆಲೆಬ್ರೇಷನ್ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದೆ. ಒಬ್ರಿಗೆ ಒಂಥರ ಆಗಿದೆ, ಇನ್ನೊಬ್ರಿಗೆ ಇನ್ನೂ ಒಂಥರ ಆಗಿದೆ. ಹರ್ಷಿತ್ ರಾಣಾ ಅವ್ರಿಗೆ ಫಸ್ಟ್ 2 ಸಲ ಮಾಡಿದಾಗ ಫಸ್ಟ್ ಅಂತೂ ಸಿಕ್ಕಾಪಟ್ಟೆ ಅದೊಂಥರ ವಿಚಿತ್ರವಾಗಿತ್ತು, ಮಯಾಂಕ್ ಅಗರ್ವಾಲ್ ಜೊತೆ ಸ್ಟೇರ್ ಎಲ್ಲ ಮಾಡ್ಕೊಂಡು ಅದೊಂಥರ ರೊಚ್ಚಿಗೆದ್ದು ಮಾಡ್ದಂಗಿತ್ತು. ಸೆಕೆಂಡ್ ಅದೇನು ಅವ್ರದ್ದೇನು ಅಷ್ಟೊಂದೇನು ತಪ್ಪಿರಲಿಲ್ಲ, ಬಟ್ ಆದರೂ ಕೂಡ ನೀನು ವೈಲೇಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡ್ತಾರೆ. ವಿರಾಟ್ ಕೊಹ್ಲಿಗೆ ಏನೂ ಡಿಸಿಷನ್ನೇ ಕೊಡೋದಿಲ್ಲ, ಇಲ್ಲ ಅವರು ಏನು ನೀನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಇವಾಗ ಬಂದ್ಬಿಟ್ಟು ಹರ್ಷಿತ್ ರಾಣಾ ಅವರು ಈ ಥರ ತಿರ್ಗಾ ಫ್ಲೈಯಿಂಗ್ ಕೀ ಸೆಲೆಬ್ರೇಷನ್ ಮಾಡ್ತಾರೆ. ಆಮೇಲೆ ಇವ್ರನ್ನ
ನೀನೇನೋ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ರೆ ಅದೇ ಥರ ಸೆಲೆಬ್ರೇಷನು. ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ಮಾಡಾದ್ಮೇಲೆ ಫ್ಲೈಯಿಂಗ್ ಕಿಸ್ ಕೊಟ್ಟಾದ್ಮೇಲೆ ನಾನು ಕೊಟ್ಟಿದ್ದೀನಿ ಗುರು, ಏನು ಗುರು ನಂದೇನು ತಪ್ಪು ಅನ್ನೋ ಥರ ಕೇಳ್ತಾರೆ. ಅಲ್ಲಿ ಮಾಡಿದ್ರೆ ಅವ್ರನ್ನೂ ಬ್ಯಾನ್ ಮಾಡಿ, ಮಾಡಿದ್ರೆ ಅವ್ರಿಗೂ ಫೈನ್ ಹಾಕಿ, ನನಗೆ ಮಾತ್ರ ಏನಕ್ಕೆ ಹಾಕ್ತೀರಾ ಅನ್ನೋ ಥರ ಒಂದು ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹರ್ಷಿತ್ ರಾಣಾ ಅವ್ರಿಗೆ ಮತ್ತೆ ಸೀರಿಯಸ್ ಆ್ಯಕ್ಷನ್ ಏನೂ ತೊಗೊಂಡಿಲ್ಲ. ಅವ್ರು ಫ್ಲೈಯಿಂಗ್ ಕಿಸ್ನ ಕೊಟ್ಟರು ಕೂಡ KL ರಾಹುಲ್ ಔಟ್ ಆದಾಗ. ಸೊ ಈ ಫ್ಲೈಯಿಂಗ್ ಕಿಸ್ ಸೆಲೆಬ್ರೇಷನ್ ಏನಿದೆ ಇದನ್ನ ಇಲ್ಲಿಗೆ ಬಿಟ್ಟಿದ್ರೆ ಅಂತ ಕಾಣ್ತಿದೆ ಮ್ಯಾಚ್ ರೆಫ್ರಿ ಅವರು. ಬಿಡುಗರು ಹೋಗ್ಲಿ, ಏನೋ ಆಟ ಆಡ್ಕೊಳ್ಳಿ ಚಿಕ್ಕ ಮಕ್ಕಳು ಅಂತ. ಕೊಹ್ಲಿ ಏನಕ್ಕೆ ಬ್ಯಾನ್ ಆಗಿಲ್ಲ ಅಂತ ಕೇಳಿದ್ದಿಲ್ಲ, ಇದಕ್ಕೇನೆ ಒಂದೇ ಅಫೆನ್ಸ್ನ 2 ಸಲ ಮಾಡಿದ್ರು ಅಂತಾರೆ. ಇವಾಗ ಅಂಪೈರ್ ಜೊತೆ ಇನ್ನೂ ಒಂದ್ಸಲ ಏನಾದ್ರು ಜಗಳ ಆಡಿದ್ರು ವಿರಾಟ್ ಕೊಹ್ಲಿ ಅಂದ್ರೆ, ಜಗಳ ಆಡೋದು ಬೇಡ, ಜಾಸ್ತಿ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಸ್ವಲ್ಪ ಜಾಸ್ತಿ ಮಾತಾಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಇನ್ನೊಂದು ಮ್ಯಾಚ್ 100% ಅದು ಬ್ಯಾನ್ ಆಗ್ತಾರೆ. ಯಾಕಂದರೆ ಅಫೆನ್ಸು ಪದೇ ಮಾಡಿದ್ರೆ ಅದು ಬ್ಯಾನ್ ಆಗೋದು, ಒಂದೇ ಆರ್ಟಿಕಲ್ನ ಬ್ರೀಚ್ ಮಾಡಿದ್ರೆ. ಸೊ ಇಲ್ಲಿ ಒಂದು ಆರ್ಟಿಕಲ್ನ ಬ್ರೀಚ್ ಮಾಡಿದಷ್ಟೇ ವಿರಾಟ್ ಕೊಹ್ಲಿ, ಇನ್ನೂ ಒಂದು ಆರ್ಟಿಕಲ್ನ ಬ್ರೀಚ್ ಮಾಡಿಲ್ಲ ಅವರು. ಇನ್ನೂ ಒಂದು ಆರ್ಟಿಕಲ್ ಏನೋ ತಪ್ಪಿದೆ ಅಂತ ಏನೂ ಡಿಕ್ಲೇರ್ ಮಾಡಿಲ್ಲ BCCI ಅವರು. ಸೊ ಆದ್ದರಿಂದ ಅವರು ಬ್ಯಾನ್ ಆಗಿಲ್ಲ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.